ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಈಗ 41ನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ತಾಜಾ ಹಾಲಿನ pH 6 ಇದೆ. ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ನೋಡಿ, ಮೊಸರು ಲ್ಯಾಕ್ಟಿಕ್ ಆಮ್ಲವನ್ನ ಹೊಂದಿರೋದ್ರಿಂದ ಅದರ ಒಂದು pH ಮೌಲ್ಯ ಕಡಿಮೆ ಇರುತ್ತೆ. ಓಕೆ, ಈ ರೀತಿಯಾಗಿ ಹೇಳ್ಬೋದು. ಇನ್ನು ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನ ಹೊಂದಿದೆಯೇ? ಹೌದು ಅನ್ನೋದಾದ್ರೆ ಅವು ಯಾಕೆ ಪ್ರತ್ಯಾಮ್ಲೀಯ ಆಗಿದೆ ಅನ್ನೋದನ್ನ ಕೇಳಿದ್ದಾರೆ. ನೋಡಿ, ಹೌದು. ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನ ಹೊಂದಿದೆ. ಪ್ರತ್ಯಾಮ್ಲೀಯ ದ್ರಾವಣಗಳು OH- ಅಯಾನುಗಳೊಂದಿಗೆ H+ ಅಯಾನುಗಳನ್ನ ಹೊಂದಿರ್ತವೆ. ಅಂದ್ರೆ OH- ಅಯಾನುಗಳ ಜೊತೆಗೆ ಅವು H+ ಅಯಾನುಗಳನ್ನು ಕೂಡ ಹೊಂದಿರ್ತವೆ. ಆದ್ರೆ OH- ಅಯಾನುಗಳ ಸಾರತೆಯು H+ ಅಯಾನುಗಳ ಸಾರತೆಗಿಂತ ಹೆಚ್ಚಾಗಿರೋದ್ರಿಂದ ಅವು ಪ್ರತ್ಯಾಮ್ಲೀಯತೆ ಹೊಂದಿರ್ತವೆ. ಓಕೆ, ಇನ್ನು ಪ್ರಬಲ ಆಮ್ಲಗಳು ಅಂದ್ರೆ ಏನು? ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅಯಾನ್ಗಳಾಗಿ ವಿಯೋಜನೆ ಹೊಂದುವಂತ ಆಮ್ಲಗಳನ್ನ ನಾವು ಪ್ರಬಲ ಆಮ್ಲಗಳು ಅಂತ ಹೇಳ್ತೀವಿ. ಓಕೆ, ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅವು ಅಯಾನ್ಗಳಾಗಬೇಕು. ಓಕೆ, ಅಯಾನುಗಳಾಗಿ ವಿಯೋಜನೆ ಹೊಂದುವಂತ ಆಮ್ಲಗಳನ್ನ ಮಾತ್ರ ನಾವು ಪ್ರಬಲ ಆಮ್ಲಗಳು ಅಂತ ಹೇಳ್ತೀವಿ. ದಟ್ ಇಸ್ ಫಾರ್ ಎಕ್ಸಾಂಪಲ್ HCl, H2SO4. ಇನ್ನು ದುರ್ಬಲ ಆಮ್ಲಗಳು ಅಂದ್ರೆ ಏನು? ಜಲೀಯ ದ್ರಾವಣದಲ್ಲಿ ಅಪೂರ್ಣವಾಗಿ ಅಯಾನುಗಳಾಗಿ ವಿಯೋಜನೆ ಹೊಂದುವಂತಹ ಆಮ್ಲಗಳು ಅಂತ ಹೇಳ್ತೀವಿ. ದಟ್ ಈಸ್ ಅಸಿಟಿಕ್ ಆಸಿಡ್, ಆಮೇಲೆ ಕಾರ್ಬಾನಿಕ್ ಆಸಿಡ್. ಓಕೆ, ನಿಮ್ಮಲ್ಲಿ A ಮತ್ತು B ಅನ್ನುವಂತಹ 2 ದ್ರಾವಣಗಳಿದಾವೆ. ದ್ರಾವಣ A ಏನಿದೆ ಇದು pH 6 ಅನ್ನ ಒಳಗೊಂಡಿದೆ. ಓಕೆ, ಮತ್ತು ದ್ರಾವಣ B ಏನಿದೆ ಅದು pH 8 ಅನ್ನ ಹೊಂದಿದೆ. ಇದು pH 6 ಅನ್ನ ಹೊಂದಿದೆ. ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಿದೆ? ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ದ್ರಾವಣ ಎ ಯಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಹೆಚ್ಚಿರುತ್ತೆ. ದ್ರಾವಣ ಎ ಪ್ರಶ್ನೆ ಏನು? ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ಸೊ ನೀವೇನು ಹೇಳ್ತೀರಾ? ಏನು 0 to 14 ಅಂದಾಗ 7 is ನ್ಯೂಟ್ರಲ್. ಸೊ 8 ಇದೆ. 8 ಅಂದ್ರೆ ಏನು? ದಟ್ ಇಸ್ ಪ್ರತ್ಯಾಮ್ಲ. ಪ್ರತ್ಯಾಮ್ಲ ಯಾವುದು? ಬಿ. ಸೊ ಎ ಅಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಹೆಚ್ಚಾಗಿರುತ್ತೆ. pH ಬೆಲೆ ಬಿ ಗಿಂತ ಕಡಿಮೆ ಇರುತ್ತೆ. ದ್ರಾವಣ ಎ ಏನಿದೆ ಇದು ಆಮ್ಲವಾಗಿದೆ. pH ಬೆಲೆ 7ಕ್ಕಿಂತ ಕಡಿಮೆ ಇರುತ್ತೆ. ಓಕೆ, pH ಬೆಲೆ 7ಕ್ಕಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ದ್ರಾವಣ ಬಿ ಏನಿದೆ ಅದು ಪ್ರತ್ಯಾಮ್ಲ ಆಗಿದೆ. ಆದ್ರೆ ಅದರ pH ಮೌಲ್ಯ ಏನಿರುತ್ತೆ? 7ಕ್ಕಿಂತ ಹೆಚ್ಚಾಗಿನೇ ಇರುತ್ತೆ. ಓಕೆ, ಬೆಲೆ 7ಕ್ಕಿಂತ ಹೆಚ್ಚಾಗಿನೇ ಇರುತ್ತೆ. ಈ ಕೆಳಗಿನವುಗಳ pH ಮೌಲ್ಯ ಬರೆಯಿರಿ ಅಂತ ಇದೆ. ನೋಡಿ, ಜಠರ ರಸದ್ದು pH ಮೌಲ್ಯ. ಜಠರ ಅಂದ್ರೆ ಏನು? ನಮ್ಮ ಹೊಟ್ಟೆ ಒಳಗಡೆ ಇರುವಂತ ಹೈಡ್ರೋಕ್ಲೋರಿಕ್ ಆಸಿಡ್. ಇದರ ಒಂದು pH ಮೌಲ್ಯ 1.2. ಓಕೆ, ಇನ್ನು ಶುದ್ಧ ನೀರಿಂದು ನ್ಯೂಟ್ರಲ್ ಆಗಿರುತ್ತೆ. ಶುದ್ಧ ನೀರು ಪ್ಯೂರ್ ವಾಟರ್ ಯಾವಾಗ್ಲೂ ನ್ಯೂಟ್ರಲ್ ಆಗಿರುತ್ತೆ. ದಟ್ ಇಸ್ 7.0. ಇನ್ನು ಮೆಗ್ನೀಷಿಯಾ ಹಾಲು 10 ಇರುತ್ತೆ. ಅಂದ್ರೆ ಏನು? ಅದು ಪ್ರತ್ಯಾಮ್ಲೀಯವಾಗಿರುತ್ತೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದು 14 ಇರುತ್ತೆ. ಓಕೆ, ಅಂದ್ರೆ pH ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ ಅದರದ್ದು. ಇನ್ನು A, B, C, D ದ್ರಾವಣಗಳ pH ಮೌಲ್ಯವು ಕ್ರಮವಾಗಿ P2, 4, 7, 10. ಇವುಗಳಲ್ಲಿ H+ ಅಯಾನುಗಳ ಸಾರತೆ ಯಾವುದರಲ್ಲಿ ಹೆಚ್ಚಿದೆ? ದ್ರಾವಣ ಎ ನಲ್ಲಿ pH ಅಂದ್ರೆ ದ್ರಾವಣ ಎ ಏನಿದೆಯಲ್ಲ ಇದರಲ್ಲಿ H+ ಅಯಾನುಗಳ ಸಾರತೆ ಜಾಸ್ತಿ ಇದೆ. ಆದ್ರೆ pH ಮೌಲ್ಯ ಕಡಿಮೆ ಇದೆ. ಇವುಗಳ ಎರಡರ ಡಿಫ್ರೆನ್ಸ್ ನೀವು ಚೆನ್ನಾಗಿ ತಿಳ್ಕೋಬೇಕು. H+ ಅಯಾನುಗಳ ಸಾರತೆ ಅಂತ ಬಂದಾಗ ಅಸಿಡಿಟಿ ಜಾಸ್ತಿ ಇರೋದು. pH ಮೌಲ್ಯ 0 to 14 ಮಾತ್ರ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ 14 ಇತ್ತು ಅಂದ್ರೆ ಅದು ವೆರಿ ಹೈಯೆಸ್ಟ್ pH ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, pH ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅಂದ್ರೆ ಅದರ ಅರ್ಥ ಏನು? ಅಸಿಡಿಟಿ ಕಮ್ಮಿ ಇದೆ ಅಂತನಾ ಅಥವಾ ಈ ಒಂದು ಪ್ರತ್ಯಾಮ್ಲೀಯತೆ ಜಾಸ್ತಿ ಇದೆ ಅಂತನಾ? pH ಜಾಸ್ತಿ ಇದ್ರೆ ಪ್ರತ್ಯಾಮ್ಲೀಯತೆ ಜಾಸ್ತಿ ಇರುತ್ತೆ. pH ಕಮ್ಮಿ ಇದ್ರೆ ಅಲ್ಲಿ ಅಸಿಡಿಟಿ ತುಂಬಾ ಜಾಸ್ತಿ ಇದೆ ಅಂತ. ಓಕೆ, ಆಮ್ಲೀಯತೆ ಜಾಸ್ತಿ ಇದೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನು ಪ್ರನಾಳ ಎ ಮತ್ತು ಬಿ ನಲ್ಲಿ ಸಮಾನ ಉದ್ದದ ಮೆಗ್ನೀಷಿಯಂ ಪಟ್ಟಿಗಳನ್ನ ತೆಗೆದುಕೊಳ್ಳಲಾಗಿದೆ. ಪ್ರನಾಳ ಎಗೆ ಅಂದ್ರೆ ಎ ಟೆಸ್ಟ್ ಟ್ಯೂಬ್ಗೆ ಏನಿಟ್ಟಿದ್ದಾರೆ? ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿದ್ದಾರೆ. ಎ ನಲ್ಲಿ HCl ಇಟ್ಟಿದ್ದಾರೆ. ಇನ್ನು ಪ್ರನಾಳ ಬಿ ನಲ್ಲಿ CH3COOH ಅಂದ್ರೆ ಏನು? ಅಸಿಟಿಕ್ ಆಸಿಡ್ ಅನ್ನ ಸೇರಿಸಿದ್ದಾರೆ. ತೆಗೆದುಕೊಂಡಂತಹ 2 ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಅಂದ್ರೆ ಏನು? ಕ್ವಾಂಟಿಟಿ ಏನ್ ತಗೊಂಡಿದ್ದಾರೆ ಅದು ಸೇಮ್ ತಗೊಂಡಿದ್ದಾರೆ. ಯಾವ ಒಂದು ಟೆಸ್ಟ್ ಟ್ಯೂಬ್, ಯಾವ ಒಂದು ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತೆ ಮತ್ತೆ ಯಾಕೆ ಅಂತ ಕೇಳಿದ್ದಾರೆ.
ನೋಡಿ, ಪ್ರಮಾಣ ಎ ಅಂದ್ರೆ ಟೆಸ್ಟ್ ಟ್ಯೂಬ್ ಎ ನಲ್ಲಿ HCl ಇದೆಯಲ್ಲ, ಇದು ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳನ್ನ ಉಂಟು ಮಾಡುತ್ತೆ. ಯಾಕೆ? ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, HCl ಆಮ್ಲವು ಪ್ರಬಲ ಆಮ್ಲ ಆಗಿದೆ, ಹೌದಲ್ವಾ? ಅಸಿಟಿಕ್ ಆಮ್ಲ ಏನಿರುತ್ತೆ ಇದು ತುಂಬಾ ವೀಕ್ ಆಸಿಡ್, ಬಟ್ HCl ಸ್ಟ್ರಾಂಗ್ ಆಸಿಡ್, ಅದಕ್ಕೋಸ್ಕರ. ಓಕೆ, ನಮ್ಮ ಜಠರದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವಂತಹ ಆಮ್ಲವನ್ನ ಹೆಸರಿಸಿ, ದಟ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್. ನಮ್ಮ ಜಠರದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವಂತಹ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಏನು? ಪಾತ್ರ ಏನು ಅಂತ ಅಂದ್ರೆ, ನಾವು ತಿಂದಂತ ಆಹಾರ ಜೀರ್ಣ ಆಗೋದಕ್ಕೆ ಅದು ಸಹಾಯ ಆಗುತ್ತೆ. ಯಾವ ಪ್ರಕಾರದ ಔಷಧಿಗಳು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತೆ? ಅವುಗಳನ್ನ ಆಮ್ಲ ಶಾಮಕಗಳು ಅಂತ ಹೇಳ್ತೀವಿ. ಅಜೀರ್ಣ ಅಂದ್ರೆ ಏನು? ಅಸಿಡಿಟಿ ಆಗೋದು. ಈ ಅಸಿಡಿಟಿ ಅಂದ್ರೆ ಏನು? ಆಸಿಡ್ ಜಾಸ್ತಿ ಇರುತ್ತೆ. ಆ ಆಸಿಡ್ ಅಂದ್ರೆ ಏನು? ಆಮ್ಲ. ಅದನ್ನ ಏನ್ ಮಾಡ್ಬೇಕು? ಶಮನ ಮಾಡ್ಬೇಕು. ದಟ್ ಇಸ್ ಆಂಟಾಸಿಡ್ಸ್, ಆಮ್ಲ ಶಾಮಕಗಳು. ಬಿಸಿ ಮಸಾಲೆಯುಕ್ತ ಆಹಾರವನ್ನ ಸೇವಿಸುವುದರಿಂದ ವ್ಯಕ್ತಿಯು ಅಜೀರ್ಣದಿಂದ ಬಳಲ್ತಾನೆ. ರೋಗಿಗೆ ನೀವು ಯಾವ ಪರಿಹಾರವನ್ನ ಸೂಚಿಸುತ್ತೀರಿ? ಅವನಿಗೆ ಪರಿಹಾರ ನೀಡುವ ರಾಸಾಯನಿಕದ ಹೆಸರನ್ನ ನೀಡಿ ಅಂತ ಇದೆ. ನೋಡಿ, ಇದಕ್ಕೆ ಪರಿಹಾರವಾಗಿ ಆಮ್ಲ ಶಮಕ ಅಂತ ಕರೆಯಲ್ಪಡುವಂತಹ ಪ್ರತ್ಯಾಮ್ಲವನ್ನ ಸೇವಿಸುವಂತೆ ಸೂಚಿಸ್ತೀವಿ. ದಟ್ ಈಸ್ ಅಡಿಗೆ ಸೋಡಾ ದ್ರಾವಣ ಅಂದ್ರೆ ಏನು? ಅಡಿಗೆ ಸೋಡಾ NaHCO3, ಆಮೇಲೆ ಮೆಗ್ನೀಷಿಯಾದ ಹಾಲು MgOH ಟ್ವೈಸ್. ಓಕೆ, ಇರುವೆ ಕಡಿತದಲ್ಲಿ ಇರುವಂತಹ ಆಮ್ಲ ಯಾವುದು? ದಟ್ ಇಸ್ ಮೆಥನೋಯಿಕ್ ಆಸಿಡ್. ಓಕೆ, ಇರುವೆ ಕಚ್ಚಿದಾಗ ಉರಿ ಏನು ಉಂಟಾಗುತ್ತೆ, ಸೊ ಅದು ಅದರಲ್ಲಿರುವಂತಹ ಒಂದು, ಹಾಗಾದ್ರೆ ಯಾವ ಆಸಿಡ್ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮೆಥನಾಯಿಕ್ ಆಸಿಡ್. ನಮ್ಮ ದೇಹವು ಕಾರ್ಯನಿರ್ವಹಿಸುವಂತಹ pH ವ್ಯಾಪ್ತಿ ಎಷ್ಟು? ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹ ಕಾರ್ಯನಿರ್ವಹಿಸುವಂತಹ pH ನ ವ್ಯಾಪ್ತಿ 7 ಇಂದ 7.8 ಇರುತ್ತೆ. ಸಾಮಾನ್ಯವಾಗಿ ಆಮ್ಲಮಳೆಯ pH ಮೌಲ್ಯ ಎಷ್ಟಿರುತ್ತೆ? ನೋಡಿ, ಆಮ್ಲಮಳೆಯ pH ಮೌಲ್ಯ 5.6 ಗಿಂತಾನು ಕಡಿಮೆ ಇರುತ್ತೆ. ಎ ಮತ್ತು ಬಿ ಅನ್ನುವಂಥ ಎರಡು ನಗರಗಳಿಂದ ಸಂಗ್ರಹಿಸಿದಂತ ಮಳೆ ನೀರಿನ pH ಮೌಲ್ಯವು ಕ್ರಮವಾಗಿ 5 ಮತ್ತು 6 ಇದೆ. ಯಾವ ನಗರದ ಮಳೆ ನೀರು ಹೆಚ್ಚು ಆಮ್ಲೀಯವಾಗಿದೆ? ಹೆಚ್ಚು ಆಮ್ಲೀಯವಾಗಿರುವಂತದ್ದು 5, ಆದ್ರೆ pH ಮೌಲ್ಯ ಕಡಿಮೆ ಇದೆ ಮತ್ತೆ ಆಮ್ಲೀಯತೆ ಜಾಸ್ತಿ ಇದೆ. ಓಕೆ, ನಿಮಗಿದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಆಮ್ಲ ಮಳೆ ಅಂದ್ರೆ ಏನು? ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನ ನಾವು ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ. ಇನ್ನು ಆಮ್ಲ ಮಳೆಯು ನದಿಗೆ ಹರಿದಾಗ ಜಲಚರಗಳ ಉಳಿವು ದುಸ್ತರವಾಗುತ್ತೆ. ಕಾರಣ ಏನು? ನೋಡಿ, ಜೀವಿಗಳ ದೇಹ 7 ಇಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆ, ಸೊ ಆಮ್ಲ ಮಳೆ ಏನಿರುತ್ತೆ ನದಿಗೆ ಹರಿದಾಗ ಇದು ನದಿ ನೀರಿನ pH ಅನ್ನ ಕಡಿಮೆ ಮಾಡುತ್ತೆ. pH ಅನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಏನು? ಅಲ್ಲಿ ಆಮ್ಲೀಯತನ್ನ ಜಾಸ್ತಿ ಮಾಡುತ್ತೆ ಅಂತ. ಆದ್ದರಿಂದ ಜಲಚರಗಳ ಉಳಿವು ದುಸ್ತರವಾಗುತ್ತೆ. ಓಕೆ, ಇನ್ನು ಜೇನು ಕಡಿತದ ನೋವು ಮತ್ತು ಉರಿಯನ್ನ ಉಪಶಮನಗೊಳಿಸೋದಕ್ಕೆ ಬಳಸುವಂತಹ ರಾಸಾಯನಿಕ ಯಾವುದು? ಉದಾಹರಣೆ ಕೊಡಿ. ಈಗ ಏನಾದ್ರೂ ಜೇನ್ ಕಚ್ಚಿರುತ್ತೆ ಅಂತ ಇಟ್ಕೊಳ್ಳಿ, ತುಂಬಾ ಉರಿ ಆಗ್ತಾ ಇರುತ್ತೆ. ಸೊ ಆ ಉರಿಯನ್ನ ಕಡಿಮೆ ಮಾಡ್ಬೇಕಂದ್ರೆ ಬಳಸುವಂತಹ ರಾಸಾಯನಿಕ ಯಾವುದು? ದಟ್ ಇಸ್ ಅಡಿಗೆ ಸೋಡಾ. ಅಂದ್ರೇನು? ಅಲ್ಲಿ ಆ ಉರಿ ಏನು ಜಾಸ್ತಿ ಆಗಿರುತ್ತೆ ಅದಕ್ಕೆ ಯಾವ್ದನ್ನ ಬಳಸ್ತಾರೆ? ಬೇಸ್ ಅನ್ನ ಬಳಸಬೇಕು ನ್ಯೂಟ್ರಲ್ ಮಾಡೋದಕ್ಕೆ. ದಟ್ ಇಸ್ ಅಡಿಗೆ ಸೋಡಾ ಬಳಸ್ತಾರೆ. NaHCO3 ಅಡಿಗೆ ಸೋಡಾದ ಫಾರ್ಮುಲಾ ಏನು? NaHCO3. ಓಕೆ, ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇನ್ನು ಮುಂದುವರಿದು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.